ಏನಪ್ಪಾ ಅಂದ್ರೆ ಪಿರಮಿಡ್ ಬಿಲ್ಡಿಂಗ್ ಕಟ್ಟೋದು. ಈ ಸ್ಪರ್ಧೆಗೆ 3 ಜನ ಹೆಸರು ಕೊಟ್ಟಿರೋದು. ಮೇಡಮ್, ಯಾರ್ಯಾರ ಹೆಸರು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ? ಶೋರ್. ಧನುಷ್ ಅಂಡ್ ಪೇರೆಂಟ್ಸ್ ಪ್ಲೀಸ್ ಬರಬೇಕು. ನಿರಂಜನ್ ಅಂಡ್ ಪೇರೆಂಟ್ಸ್ ಕೂಡ ಬರಬೇಕು. ಮೂರನೇ ಸ್ಪರ್ಧಿ ಅಥರ್ವ ಅಂಡ್ ಪೇರೆಂಟ್ಸ್. ಅಥರ್ವ ಅಂಡ್ ಪೇರೆಂಟ್ಸ್. ಅಥರ್ವ ಅಂಡ್ ಪೇರೆಂಟ್ಸ್. ಸಾರಿ ಸುಬ್ಬಮ್ಮ, ನಂಗಿದು ಅಪ್ಪ ಅಮ್ಮ ಇಬ್ರು ಆಡೋ ಗೇಮ್ ಅಂತ ಗೊತ್ತಿರ್ಲಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಡು ನೇಮ್ ಕೊಟ್ಬಿಟ್ಟೆ. ಅಥರ್ವ ಯಾಕೋ ಈ ತರ ಮಾಡ್ದೆ? ನಾನ್ ನೋಡು ಈ ಗೇಮ್ಗೆ ಹೆಸರುನೇ ಕೊಟ್ಟಿಲ್ಲ. ಇವಾಗ ನೀನ್ ಆಟ ಆಡಕ್ಕಾಗಲ್ಲ. ಸುಬ್ಬಮ್ಮ, ನಾನೀಗ ಏನ್ ಮಾಡ್ಲಿ? ಅಥರ್ವ ಅಂಡ್ ಪೇರೆಂಟ್ಸ್ ಎಲ್ಲಿದ್ರು ಬರಬೇಕು. ಅಯ್ಯೋ, HM ಅನೌನ್ಸ್ ಮಾಡ್ತಾನೆ ಇದ್ದಾರೆ. ನಾನೀಗೇನ್ ಮಾಡ್ಲಿ? ಹಾ, HMಗೆ ನಾನು ಆಡೋಕ್ಕಾಗಲ್ಲ ಅಂತ ಹೇಳಿ ಬಂದ್ಬಿಡ್ತೀನಿ. ಯಾಣ ಮಗ, ನಡಿ, ನಾನ್ ಬರ್ತೀನಿ. ಸುಬ್ಬಮ್ಮ, ನಾವು ನಿಜವಾಗ್ಲೂ ಈ ಗೇಮ್ ಆಡ್ತೀವಾ? ಹೌದು ಮಗ, ನಡಿ ಆಡುವ ಬಾ. ಅದೇಗ್ ಸಾಧ್ಯ ಸುಬ್ಲಕ್ಷ್ಮಿ ಅವರೇ? ಈ ಗೇಮ್ ಆಡೋದಕ್ಕೆ ಅಪ್ಪ ಅಮ್ಮ ಇಬ್ರು ಬೇಕು ಅಂತ ಹೇಳ್ತಿದ್ದಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಈಗ ಸದ್ಯಕ್ಕೆ ನನ್ನ ಮಗನಿಗೆ ಅಪ್ಪನೂ ನಾನೇ, ಅವ್ವನೂ ನಾನೇ. ಅವನ್ ಸಂತೋಷದ ಮುಂದೆ ನನಗಿನ್ಯಾವುದು ಮುಖ್ಯ ಅಲ್ಲ ಸರ್. ಅದೇನಾಯ್ತದೋ ಆಗ್ಲಿ. ಲೇಟ್ ಮಾಡ್ಬಿಟ್ರಿ. ವೈಷ್ಣವಿ, ಗೇಮ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೇಮ್ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಈ ಗೇಮ್ ರೂಲ್ಸ್ ಏನಂದ್ರೆ, ಮಗು ಮತ್ತೆ ಅವ್ರ ತಂದೆ ತಾಯಿ 3 ಜನ ಪಾರ್ಟಿಸಿಪೇಟ್ ಮಾಡಬೇಕು. ಮಕ್ಕಳು ಮಧ್ಯ ನಿಂತಿರ್ತಾರೆ. ತಂದೆ ಆದವರು ಆ ಟೇಬಲ್ ಮೇಲಿರೋ ಕಪ್ನ ಬಾಯಲ್ಲಿ ಕಚ್ಕೊಂಡು ಬಂದು ಮಕ್ಳ ಹತ್ರ ಕೊಡ್ಬೇಕು. ಮತ್ತೆ ತಾಯಿ ಆದವರು ಮಕ್ಳ ಹತ್ರ ಇರೋ ಕಪ್ನ ಕಲೆಕ್ಟ್ ಮಾಡ್ಕೊಂಡು ಈ ಟೇಬಲ್ ಮೇಲಿಟ್ಟು ಪಿರಮಿಡ್ ಕಟ್ಟಬೇಕು. ಈ ಗೇಮ್ ರೂಲ್ಸ್ ಎಲ್ರಿಗೂ ಅರ್ಥ ಆಯ್ತಾ? ಮ್ಯಾಮ್, ಅಥರ್ವ ಮತ್ತೆ ಅವ್ರ ಅಮ್ಮ ಮಾತ್ರ ಇದ್ದಾರೆ, ಅವ್ರ ಅಪ್ಪ ಇಲ್ವಲ್ಲ? ಏನ್ ಮೇಡಮ್, ಇವ್ರ ತಂದೆ ಬಂದಿಲ್ವಾ? ಇಲ್ಲ ಸರ್, ಅವ್ರು ಬಂದಿಲ್ಲ. ಇವತ್ತು ಅಥರ್ವಂಗೆ ತಂದೆ ತಾಯಿ ಎರಡು ನಾನೇ. ಇವನು ಬೇಜಾರಾಗ್ದಂಗೆ, ಇವನ್ ಮನಸ್ಸಿಗೆ ಇವ್ರ ತಂದೆ ಬಂದಿಲ್ಲ ಅನ್ನೋ ಕೊರಗು ತಟ್ಟದಂಗೆ ನಾನ್ ಆಟಾಡೋದಕ್ಕೆ ನೀವುಗಳೆಲ್ಲ ಒಂದು ಅವಕಾಶ ಮಾಡ್ಕೊಡಿ. ಅದೇನೋ ಸರಿ ಮೇಡಮ್, ಆದ್ರೆ ನೀವೊಬ್ರೇ ಈ ಗೇಮ್ ಆಡೋಕ್ ಹೇಗ್ ಸಾಧ್ಯ? ಸಾಧ್ಯ ಇದೆ ಸರ್. ತಂದೆ ತರ ಕಪ್ನ ತಗೊಂಡ್ ಬಂದು ಮಗು ಹತ್ರ ಕೊಡ್ಬೇಕು. ಮತ್ತೆ ಇವರು ತಾಯಿ ತರ ಆ ಕಪ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಈ ಟೇಬಲ್ ಮೇಲೆ ಇಟ್ಟು ಪಿರಮಿಡ್ ಕಟ್ತಾರೆ. ತಂದೆ ತಾಯಿ ಇಬ್ರು ಮಾಡೋ ಕೆಲ್ಸನ ಇವ್ರೊಬ್ರೇ ಮಾಡೋದು ಕಷ್ಟ ಆಗಲ್ವಾ? ಪರವಾಗಿಲ್ಲ ಸಾ, ನನ್ ಮಗನಿಗೋಸ್ಕರ ಅದ್ ಎಷ್ಟೇ ಕಷ್ಟ ಆದ್ರೂ 2 ಕೆಲಸ ನಾನೇ ಮಾಡ್ತೀನಿ. ಎಲ್ರು ಇಲ್ಲಿ ಕೇಳಿ, ಅಪ್ಪ ಅಮ್ಮ ಇಬ್ರು ಮಾಡೋ ಕೆಲ್ಸನ ನಾನು ಒಬ್ಳೇ ಮಾಡಿದ್ರೆ ನಿಮ್ಗೆಲ್ಲ ಏನಾದ್ರೂ ಅಭ್ಯಂತರ ಆಯ್ತಾ? ಇಲ್ಲ ತಾನೇ? ಮೇಡಮ್, ನಾನು ಆಡ್ತೀನಿ.
2, 3, go! Congratulations, Sublakshmi ಅವರೇ. You are really an inspiration. ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಥ್ಯಾಂಕ್ಸ್. ಒಂದು ಮಗುವಿಗೆ ಅಪ್ಪ ಆಗಿ ಅಮ್ಮ ಆಗಿ ಒಂದು ಹೆಣ್ಣು ನಿಲ್ಬೋದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರ. ಅಥರ್ವನಿಗೆ ನೀವೇ ಅಪ್ಪ ಆಗಿ ಅಮ್ಮ ಆಗಿ ಗೆದ್ದಿದ್ದೀರ. ಐ ಆಮ್ ಸೋ ಪ್ರೌಡ್. ಆದ್ರೂ ನಿಂಗೆಷ್ಟು ಕೊಬ್ಬಲ್ವಾ? ಆ ಸುಬ್ಲಕ್ಷ್ಮಿನ ಪರಿಚಯ ಮಾಡಿಸ್ಕೊಟ್ಟಿದ್ ನಾನು, ಅವಳಿಂದ ದುಡ್ಡು ಕೊಡ್ಸಿದ್ ನಾನು. ಆದ್ರೆ ಗ್ಯಾರಿ ಸಿಕ್ಕಿರೋ ವಿಷಯನ ನನ್ಗೆ ಹೇಳದ್ಬಿಟ್ಟು ಮೊದಲು ಅವಳಿಗೆ ಫೋನ್ ಮಾಡಿ ಹೇಳಿದ್ಯಲ್ಲ. ಮೇಡಮ್, ನಾನೇನ್ ಮಾಡೋದು? ನನಗೆ ದುಡ್ಡು ಯಾರು ಕೊಡ್ಸಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಕೊಟ್ರು ಅನ್ನೋದು ಇಂಪಾರ್ಟೆಂಟು. ಆದ್ರೂ ನಿಮ್ಗೆ 2-3 ಸತಿ ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಿಲ್ಲ. ನಾನೇನ್ ಮಾಡ್ಲಿ? ಅದ್ರಲ್ಲೂ ಆ ಮೇಡಮು ತಮ್ಮ ಹತ್ರ ದುಡ್ಡಿಲ್ಲ ಅಂತ ಬಳೆನ ಅಡ ಇಟ್ಟಿದ್ದಾರೆ. ನಾವು ನಿಯತ ಕೆಲಸ ಮಾಡ್ಬೇಕಲ್ವಾ? ಈಗ ನೀವು ಬಂದಿದ್ದೀರಲ್ಲ, ಇನ್ಯಾಕೆ ಈ ಕೋಪ? ಆಯ್ತಾಯ್ತು, ಈ ಗ್ಯಾರಿ ಸಿಗದೆ ಇರ್ಬೇಕಲ್ಲ, ಆಗಿದ್ದೆ ನಿನ್ಗೆ. ಮೇಡಮ್, ನಮ್ಮ ಇನ್ಫಾರ್ಮೇಶನ್ ಪಕ್ಕಾ ಇರುತ್ತೆ, 100% ಸಿಕ್ಕೇ ಸಿಗ್ತಾರೆ. ಎಲ್ಲಿ ಹೋಗ್ತಿದ್ದೀರಾ? ನಾವು ಹೋಗೋಷ್ಟ್ರಲ್ಲಿ ಗುರುಮೂರ್ತಿಯಲ್ಲಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹಂಗೆಲ್ಲ ಆಗಲ್ಲ ಮೇಡಮ್. ನಮ್ಮ ಕಣ್ಣಿಗೆ ಕಾಣಿಸಿದ ಮೇಲೆ ಬೇಟೆ ಆಡದೆ ಬಿಡಲ್ಲ. ಆಯ್ತಾಯ್ತು, ಬೇಗ ನಡೀರಿ ಸರ್. ಈ ಗೇಮ್ ಯಾರು ತಾನೇ ಗೊತ್ತಿರೋದಿಲ್ಲ. ಲೆಮನ್ ಅಂಡ್ ಸ್ಪೂನ್ ಬಾಯಲ್ಲಿ ಇಡಬೇಕು, ಅದ್ರ ಮೇಲೆ ನಿಂಬೆ ಹಣ್ಣು ಇಡಬೇಕು, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ನಡ್ಕೊಂಡು ಹೋಗ್ಬೇಕು. ನಿಮ್ ಟ್ರ್ಯಾಕ್ ಕೊನೆಗಳಲ್ಲಿ ನಿಮ್ಮ ಮಕ್ಳಿರ್ತಾರೆ. ಯಾರು ಮೊದ್ಲೋಗಿ ನಿಮ್ ಮಕ್ಳನ್ನ ಮುಟ್ತಾರೋ ಅವರೇ ಈ ಗೇಮ್ ನ ವಿನ್ನರ್. ಹಾ, ಮಧ್ಯದಲ್ಲಿ ಯಾರು ನಿಂಬೆಹಣ್ಣು ಬೀಳ್ಸಿದ್ರೆ ಔಟ್. ಓಕೆ, ಗೆಟ್ ರೆಡಿ, ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಜಸ್ಟ್ ಗೋ. ಅಯ್ಯಪ್ಪ, ನೋಡ್ರ ಸುಬ್ಲಕ್ಷ್ಮಿ ಅವರೇ, ನಮ್ಮ ಶೀಶಾ ಪುಟ್ಟಿ ನಿಮ್ಗೆ ಸಪೋರ್ಟ್ ಮಾಡ್ತಾಳೆ. ನಂಗೇನಂತೆ, ನಂಗೆ ಯಾರು ಗೆದ್ರೂ ಖುಷಿನೇ. ಅಲ್ಲ ಸಾ, ನೀವು ನನಗಿಂತ ಮುಂದೆ ಹೋಯ್ತಿದ್ರಿ ಅಲ್ವಾ, ಯಾಕೆ ಸ್ಲೋ ಮಾಡ್ಕೊಂಬಿಟ್ರಿ? ಏನ್ ಮಾಡೋದು ಸುಬ್ಲಕ್ಷ್ಮಿ ಅವರೇ, ಗೆಲುವು ಇವತ್ತು ನಿಮ್ ಕಡೆ ಇದೆ. ಏನು ಮಾಡಕ್ಕಾಗಲ್ಲ, ನಾನು ನಿಮಗೆ ಸೋಲೇಬೇಕಾಗಿ ಬಂತು.
ಐ ಮೀನ್ ಆಟದಲ್ಲಿ ನಾನು ನಿಮಗೆ ಸೋಲೇಬೇಕಾಗಿ ಬಂತು ಅಂದಿದ್ದೆ. ರೀ ಏನ್ ಆಟ ಆಡಿಸ್ತಾ ಇದ್ದೀರಾ? ಎಲ್ರಿ ಗ್ಯಾರಿ? ಆಟ ಆಡ್ಸಕ್ ನೀವೇನ್ ಮಕ್ಳ ನಾನು ಟೀಚರಾ? ನಾನು ನಮ್ಮ ಹುಡುಗರು ಬೆಳಿಗ್ಗೆ ಅವನ್ನ ಇಲ್ಲೇ ನೋಡಿದೀವಿ. ಏಯ್ ಗ್ಯಾರಿ ನೋಡಿದ್ಮೇಲೆ ನಿಮ್ದು ಯಾರು ಹುಡುಗನ ಇಲ್ಲಿ ಬಿಟ್ಟೋಗ್ಬೇಕು ತಾನೆ? ಅದೇ ನೋಡಿ ನಂಗೆ ತೋಚಿಲ್ಲ. ಅವ್ನು ನೋಡಿದ ಖುಷಿಲಿ ನಮ್ಮ ಹುಡುಗರಿಗೆ ಕಾಸು ಕೊಟ್ಟು ಎಣ್ಣೆ ಹೊಡಿರಿ ಅಂತ ಕಳಿಸ್ದೆ. ಆಮೇಲೆ ನಿಮ್ಗೆ ಫೋನ್ ಮಾಡಿದ್ದು. ಯು ಫೂಲ್, ಸ್ವಲ್ಪನೂ ಬುದ್ಧಿ ಇಲ್ವಾ? ನೋಡಿ, ಇದೆಲ್ಲ ಸರಿ ಹೋಗೋದಿಲ್ಲ. ಸುಮ್ನೆ ಹೀಗೆಲ್ಲ ಯಾಮಾರ್ಸೋ ಕೆಲಸಗಳನ್ನ ಇಟ್ಕೋಬೇಡಿ. ದುಡ್ಡುಗೋಸ್ಕರ ಹೀಗೆ ಮಾಡೋ ತುಂಬಾ ಜನಗಳನ್ನ ನೋಡಿದೀನಿ. ಆ ಥರ ದುಡ್ಡಿನ ಸಹ ನನಗೆ ಇದ್ದಿದ್ರೆ ಆ ಮೇಡಮ್ ಬಳೆ ಕೊಟ್ಟಾಗ್ಲೇ ಎಸ್ಕೇಪ್ ಆಗ್ಬಿಡ್ತಿದ್ದೆ. ನಿಮ್ನೆ ಯಾಕೆ ಈ ಥರ ಫೋನ್ ಮಾಡಿ ಕಳಿಸ್ತಿದ್ದೆ? ಮತ್ತೆ ನನ್ ಗ್ಯಾರಿ ಈಗ ಹೇಳ್ತೀವಲ್ವೋ, ಎಲ್ಲಿ ಅವನು? ಅದನ್ನೇ ಮೇಡಮ್ ನಾನು ಯೋಚನೆ ಮಾಡ್ತಿರೋದು. ಇಲ್ಲೇ ಇದ್ದ, ಅದೆಲ್ಲಿಗೆ ಹೋದ? ಮೇಡಮ್ ಅಲ್ಲಿ ನೋಡಿ. ಬನ್ನಿ ಫಾಲೋ ಮಾಡೋಣ. ನೆಕ್ಸ್ಟ್ ಕಾಂಪಿಟೇಷನ್ ಏನಂತ ಗೊತ್ತಾ? ನೆಕ್ಸ್ಟ್ ಕಾಂಪಿಟೇಷನ್ ಪೇರೆಂಟ್ಸ್ಗೆನಾ? ಅಲ್ಲಪ್ಪ, ನೆಕ್ಸ್ಟ್ ಕಾಂಪಿಟೇಷನ್ ಮಕ್ಳಿಗೆ. ಹೌದಾ? ಏನ್ ಕಾಂಪಿಟೇಷನ್ ಮಗ? ಪಿಕ್ ಅಂಡ್ ಸ್ಪೀಕ್. ಪಿಕ್ಕೆ ಪೀಚಾ? ಅಯ್ಯೋ ಸುಗಮ್ಮ, ಅದು ಪಿಕ್ಕೆ ಪೀಚ್ ಅಲ್ಲ, ಪಿಕ್ ಅಂಡ್ ಸ್ಪೀಕ್. ಹಂಗಂದ್ರೆ? ಅಂದ್ರೆ ಸ್ಟೇಜ್ ಮೇಲೆ ಒಂದು ಬೌಲಲ್ಲಿ ತುಂಬಾ ಚೀಟಿಗಳಿರುತ್ತೆ. ಅದರಲ್ಲಿ ಒಂದೊಂದು ಟಾಪಿಕ್ ಬರ್ದಿರ್ತಾರೆ. ನಾವು ಹೋಗಿ ಒಂದು ಚೀಟಿನ ಎತ್ಕೊಂಡು ಅದರಲ್ಲಿ ಯಾವ ಟಾಪಿಕ್ ಇರುತ್ತೋ ಅದ್ರ ಬಗ್ಗೆ 1 ನಿಮಿಷ ಮಾತಾಡಬೇಕು. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರು ಗೆದ್ದ ಹಾಗೆ. ಆ ಥರ ಶ್ರೀಶಾ, ನೀವು ಈ ಕಾಂಪಿಟೇಷನ್ಗೆ ತಯಾರಾಗಿದ್ದಾರಾ? ಹೇ, ಈ ಕಾಂಪಿಟೇಷನ್ ಹೆಂಗೋ ತಯಾರಾಗಕ್ಕೆ ಸಾಧ್ಯ? ಮತ್ತೆ ಇವನು ತಯಾರಾಗಿದ್ದಾನೆ. ಹೌದಾ? ಯಾವ ಟಾಪಿಕ್ ಬಗ್ಗೆ ತಯಾರಾಗಿದ್ಯಾ? ನಮ್ಮಪ್ಪ ಹಸು ಸಾಕ್ತಾರಲ್ಲ, ಅದಕ್ಕೆ ಹಸು ಬಗ್ಗೆನೇ ಹೇಳ್ಕೊಟ್ಟಿದ್ದಾರೆ. ಹಸು ಹುಲ್ ತಿನ್ನುತ್ತೆ, ಹಾಲು ಕೊಡುತ್ತೆ. ಮಕ್ಕಳು ಅದನ್ನ ಕುಡಿದ್ರೆ ಬುದ್ಧಿ ಮತ್ತು ಶಕ್ತಿ ಹೆಚ್ಚುತ್ತೆ. ಹಸುವಿಗೆ 4 ಕಾಲು 1 ಬಾಲ ಇರುತ್ತೆ. ಆಯ್ತಪ್ಪ, ಆಯ್ತು, ಸಾಕು. ಒಂದ್ ವೇಳೆ ನಿಂಗೆ ಬೇರೆ ಟಾಪಿಕ್ ಸಿಕ್ಕರೆ ಏನ್ ಮಾಡ್ತೀಯಾ? ಸುಬ್ಬಮ್ಮ, ನಾನು ಶ್ರೀಶನು ಸೆಲೆಕ್ಟ್ ಆಗಿದ್ದೀವಿ. ಹೌದಾ ಮಗ? ಸಂದಾಗ ಮಾತಾಡ್ಬೇಕು ನೀನು. ಏನು ಶ್ರೀಸಾ ಪುಟ್ಟಿ, ನೀನು ಅಷ್ಟೇ ಮತ್ತೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಔಟ್ಡೋರ್ ಗೇಮ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಾ? ಓಕೆ, ಮುಂದಿನ ಕಾರ್ಯಕ್ರಮ ಶುರು ಮಾಡೋಣವಾ? ಅದೇನಪ್ಪಾ ಅಂದ್ರೆ ಪಿಕ್ ಅಂಡ್ ಸ್ಪೀಕ್. ಈ ಗೇಮ್ನ ರೂಲ್ಸ್ ಏನಪ್ಪಾ ಅಂದ್ರೆ ಎಲ್ಲ ಮಕ್ಕಳಿಗೂ 1 ನಿಮಿಷ ಕಾಲ ಅವಕಾಶ ಇರುತ್ತೆ. ಅಷ್ಟರಲ್ಲಿ ಮಕ್ಕಳು ತಮಗೆ ಸಿಕ್ಕಿರೋ ವಿಷಯದ ಬಗ್ಗೆ ಮಾತಾಡ್ಬೇಕು. ನಮ್ಮ ಮೊದಲನೇ ಪಾರ್ಟಿಸಿಪೆಂಟ್ ಯಾರು ಗೊತ್ತಾ? ಹಾ, ಶ್ರೀಶಾ ಪುಟ್ಟಿ. ಕೊಡಿಲಿ. ನಿನ್ ಟಾಪಿಕ್ ಏನ್ ಗೊತ್ತಾ? ಲಂಚ್ ಬಾಕ್ಸ್. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನನಗೆ ಸಿಕ್ಕಿರೋ ಟಾಪಿಕ್ ಲಂಚ್ ಬಾಕ್ಸ್. ಕೆಲವು ಫ್ರೆಂಡ್ಸ್ಗೆ ತುಂಬಾ ಇಷ್ಟ ಲಂಚ್ ಬಾಕ್ಸ್ ಅಂದ್ರೆ. ನಂಗೂ ಇಷ್ಟ. ನಂಗೂ ಲಂಚ್ ಬಾಕ್ಸ್ ಅಂದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಮ್ಮಪ್ಪ ಯಾವಾಗ್ಲೂ ಬ್ರೆಡ್ ಜಾಮ್ ಹಾಕಿ ಕಳಿಸ್ತಾ ಇದ್ರು. ಆಮೇಲೆ ನಂಗೆ ಇಷ್ಟ ಆಗಿದ್ದು ಅಥರ್ವನ್ ಲಂಚ್ ಬಾಕ್ಸ್. ಯಾಕೆ ಅಂದ್ರೆ ಅಥರ್ವ ಅವ್ರ ಅಮ್ಮ ಸುಬ್ಬಮ್ಮ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಲಂಚ್ ಬಾಕ್ಸ್ ಹಾಕಿ ಕಳಿಸ್ತಾ ಇದ್ರು. ಅಥರ್ವ ನಾನು ಶೇರ್ ಮಾಡ್ಕೊಂಡು ತಿಂತೀವಿ. ಅದೇ ತರ ಸ್ಕೂಲಲ್ಲಿ ಎಷ್ಟೊಂದು ಜನ ಶೇರ್ ಮಾಡ್ಕೊಂಡು ತಿಂತಾರೆ ಲಂಚ್ ಬಾಕ್ಸ್ನ. ಈ ತರ ಲಂಚ್ ಬಾಕ್ಸ್ ಇಂದ ಎಲ್ರು
ತಂದೆ ತಾಯಿ ಪ್ರೀತಿ ಕೈ ರುಚಿನ ಶೇರ್ ಮಾಡ್ಕೊಂಡು ತಿಂತೀವಿ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಿರಂಜನ್. ಆ ಬೌಲಲ್ಲಿ ಒಂದು ಚೀಟಿ ತಗೋ, ಓಪನ್ ಮಾಡು. ನಿನಗ್ ಸಿಕ್ಕಿರೋ ಟಾಪಿಕ್ ಏನ್ ಗೊತ್ತಾ? ಲೈಟ್ ಪೋಲ್ ಅಂದ್ರೆ ವಿದ್ಯುತ್ ಕಂಬ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಲೈಟ್ ಪೋಲ್ ತುಂಬಾ ಉದ್ದ ಇರುತ್ತೆ, ಅದರಲ್ಲಿ ಲೈಟ್ ಇರುತ್ತೆ. ಹಳ್ಳಿಗಳಲ್ಲಿ ಲೈಟ್ ಪೋಲ್ಗೆ ಹಸು ಕಟ್ಟಾಕ್ತಾರೆ. ಹಸು ಹುಲ್ ತಿನ್ನುತ್ತೆ, ಹಾಲು ಕೊಡುತ್ತೆ. ಹಾಲು ಬೆಳ್ಳಗಿರುತ್ತೆ, ಹಸುಗೆ 4 ಕಾಲಿರುತ್ತೆ, 1 ಬಾಲ ಇರುತ್ತೆ. ಇವಾಗಿನ ಕಾಲದ ಮಕ್ಕಳು ಅಷ್ಟು ಸುಲಭಕ್ಕೆ ಅಂದಾಜ್ ಮಾಡ್ಕೋಬೇಡಿ. ವಿಷಯನ ಯಾವಾಗ ಹೆಂಗ್ ಬೇಕೋ ಅವ್ರು ಬೇಕಾದಂಗ್ ತಿರ್ಚ್ಕೊಂಬತ್ತಾರೆ. ಸ್ವಲ್ಪ ಬೇಗ ಹೋಗಿ, ಅವ್ನ್ ತಪ್ಪಿಸ್ಕೊಂಡ್ರೆ ಅವನ್ ಸಿಗದ್ ಕಷ್ಟ. ಹೌದು, ನಿನಗ್ ಸಿಗೋದ್ ಕಷ್ಟನೇ. ಬೇಗ ಹೋಗಿ ಅಣ್ಣ. ಏಯ್ ಓಡ್ಸ ಸ್ಪೀಡಾಗಿ.